ಸ್ನೇಹಿತರೆ, ಕಾನ್ಫಿಡೆಂಟ್ ಅಂದರೆ ಏನು ಅಂತ ಹೇಳಿ ಒಂದು ಕಾಲೇಜ್ ಹುಡುಗರಿಗೆ ನಾನು ಪ್ರಶ್ನೆ ಕೇಳಿದಾಗ, ಕಾಲೇಜ್ ಹುಡುಗರು ಉತ್ತರ ಕೊಟ್ಟಂತಹ ರೀತಿ ನೀತಿ ಕಾನ್ಫಿಡೆಂಟ್ ಅಂದರೆ ಬೇರೆ ಬೇರೆ ಏನೇನನ್ನೋ ಉತ್ತರ ಕೊಡ್ತಾ ಇದ್ರು. ಅದನ್ನೆಲ್ಲ ಹೇಳಕ್ಕೆ ಹೋಗೋದಿಲ್ಲ. ಬಟ್ ನಿಜವಾಗ್ಲೂ ಕಾನ್ಫಿಡೆಂಟ್ ಅಂದರೆ ಏನು ಅಂದರೆ, ನಿಮಗೆ ಸಂಕ್ಷಿಪ್ತವಾಗಿ ಹೇಳಬೇಕು ಅಂದರೆ, ಕಾನ್ಫಿಡೆಂಟ್ ಅಂದರೆ ನನಗೆ ಏನೇನು ಗೊತ್ತು ಇದೆಲ್ಲವೂ ನಿಮಗೆ ಕಾನ್ಫಿಡೆಂಟನ್ನು ಕೊಡುತ್ತೆ, ಧೈರ್ಯವನ್ನು ನೀಡುತ್ತೆ. ನಿನ್ನ ಹೆಸರೇನು ಗೊತ್ತು, ನಿಮಗೆ ಹೇಳ್ತೀರಾ. ಎಷ್ಟು ವಯಸ್ಸು ಕಾನ್ಫಿಡೆಂಟಾಗಿ ಹೇಳ್ತೀರಾ, ಯಾಕೆಂದರೆ ನಿಮಗೆ ವಯಸ್ಸು ಗೊತ್ತು. ಏನು ಕೆಲಸ ಮಾಡ್ತೀಯಾ ಅತ್ಯದ್ಭುತವಾಗಿ ಹೇಳ್ಕೊಳ್ತೀರಾ, ಖುಷಿಯಿಂದ ಹೇಳ್ಕೊಳ್ತೀರಾ, ನಾನು ಈ ಕೆಲಸ ಮಾಡ್ತೀನಿ ಅಂತ. ಯಾಕೆ? ಕಾನ್ಫಿಡೆಂಟ್. ಅದೇ ಈಗ ವಾಟ್ ಈಸ್ ಮೈಂಡ್? ಮೈಂಡ್ 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 ಅಂದರೆ ಮನಸ್ಸು. ಇದು ಕಾನ್ಫಿಡೆಂಟ್ ಇಲ್ಲ. ಈ ಒಂದು ಪ್ರಶ್ನೆಗೆ ಕಾನ್ಫಿಡೆಂಟ್ ಆಗಿ ನೀವು ಉತ್ತರ ಕೊಡೋದಕ್ಕೆ ಸಾಧ್ಯವಿಲ್ಲ. ಯಾತಕ್ಕೆ? ನಿಮಗೆ ಗೊತ್ತಿಲ್ಲ. ವಾಟ್ ಈಸ್ ಸೋಲ್? ಸೋಲ್ ಅಂದರೆ ಆತ್ಮ. ಏನಂಗಂದ್ರೆ ಆತ್ಮ ಅಂದ್ರೆ ಏನು? ಆತ್ಮ ಅಂದ್ರೆ ಆತ್ಮ, ನಾವು ಬದುಕಿದಿರಿ, ಇದೇ ಆತ್ಮ. ಕಾನ್ಫಿಡೆಂಟ್ ಇಲ್ಲ ಅಂದ್ರೆ ನಿಮಗೆ ಕಾನ್ಫಿಡೆನ್ಸ್ ಬರೋದು ಯಾವಾಗ ಅಂತಂದ್ರೆ, ಯಾವುದೆಲ್ಲ ನೀವು ತಿಳ್ಕೊಂಡಿದ್ದೀರಾ, ಯಾವುದನ್ನೆಲ್ಲ ನೀವು ಕಲ್ತ್ಕೊಂಡಿದ್ದೀರಾ, ಕೆಲವೊಂದನ್ನು ಕರಗತ ಮಾಡ್ಕೊಂಡಿದ್ದೀರಾ, ಇದನ್ನ ಕಾನ್ಫಿಡೆಂಟ್ ಅಂತ ಕರೀತಾರೆ. ಅದೇ ರೀತಿ ವಾಟ್ ಈಸ್ ಲೈಫ್ ಅಂದರೆ ಕೆಲವ್ರಿಗೆ ಉತ್ತರ ಹೇಳೋದಕ್ಕೆ ಬರೋದಿಲ್ಲ. ಬದುಕಿದ್ದೀರಿ, ಹುಟ್ಟಿನಿಂದ ಸಾವಿನವರೆಗೂ ಬದುಕದೆ ಬದುಕು ಅಥವಾ ಜೀವನ ಅಂತ ಕರೀತಾರೆ. ಖಂಡಿತವಾಗ್ಲಲ್ಲ. ಯಾಕೆ ಮನುಷ್ಯ ಎಡುತ್ತಾನೆ? ದೇಹದ ರೂಪದಲ್ಲ, ಜೀವನದಲ್ಲಿ ಯಾಕೆ ಎಡುತ್ತಾನೆ? ಏನಕ್ಕೆ ಕಷ್ಟಗಳು ಬರ್ತವೆ, ಸಮಸ್ಯೆಗಳು, ತೊಂದರೆಗಳು, ಅಡೆತಡೆಗಳು, ಕುಂದುಕೊರತೆಗಳು, ರೋಗಗಳು, ಕಾಯಿಲೆಗಳು, ಎಷ್ಟೊಂದು ವ್ಯಾಪಾರದಲ್ಲಿ ನಷ್ಟವಾಗುತ್ತೆ, ಸಾಲ ಮಾಡ್ಕೊಳ್ತಾರೆ, ಜಗಳ ಆಡ್ತಾರೆ ಮನೆಗಳಲ್ಲಿ, ಕೋರ್ಟು ಕಚೇರಿ, ಲಾಯರು, ಇದೆಲ್ಲ ಬರೀ ಸಾಮಾಜಿಕವಾಗಿ ಇರುವಂತಹ ಕಷ್ಟಗಳನ್ನು ಸಾಕಷ್ಟು ಜನ ಅನುಭವಿಸ್ತಾರೆ. ಏನು ಕಾರಣ ಅಂದರೆ, ಜೀವನ ಅನ್ನೋ ಗಾಡಿಯನ್ನು ಅವ್ರಿಗೆ ಓಡಿಸಕ್ಕೆ ಬರೋದಿಲ್ಲ, ಅದು ಇದೆ ಅಂತಲೇ ಗೊತ್ತಿಲ್ಲ. ಆದ್ದರಿಂದ ಸಾಕಷ್ಟು ಕಷ್ಟಗಳನ್ನು ಪಡ್ತಾ ಇರ್ತಾರೆ. ಜೀವನದ ಬಗ್ಗೆ, ಅದಕ್ಕಿಂತ ಹೆಚ್ಚಾಗಿ ನಿಮ್ಮ ಬಗ್ಗೆ ನಿಮಗೆ ಕಾನ್ಫಿಡೆಂಟ್ ಬರಬೇಕಾದ್ರೆ ಆತ್ಮಸಮೃದ್ಧಿ ಯೋಗ ಅನ್ನೋ 21 ಅಧ್ಯಯನಗಳನ್ನು ಒಳಗೊಂಡಂತಹ ಈ ಒಂದು ಯೋಗ ಕ್ರಿಯೆ ನನ್ನ 20 ವರ್ಷದ ಅನುಭವದ ಸಾರ, ಸತ್ವ ಮಹತ್ವವನ್ನು ಹೀರಿ ಈ ಒಂದು ಅತ್ಯದ್ಭುತವಾದ ಒಂದು 21 ಅಧ್ಯಯನಗಳುಳ್ಳಂತಹ ಆತ್ಮಸಮೃದ್ಧಿ ಯೋಗವನ್ನು ರಚಿಸಲಾಗಿದೆ. ಈ ಯೋಗವನ್ನು ತಿಳಿದ ನಂತರ ನಿಮ್ಮ ಬದುಕನ್ನು, ಜೀವನವನ್ನು ಬದಲಾವಣೆ ಮಾಡ್ಕೊಳ್ಳೋದು ಮಾತ್ರ ಅಲ್ಲದೆ ಪರಿವರ್ತನೆ ಜೊತೆಗೆ ಅದಕ್ಕಿಂತ ಮೇಲ್ಪಟ್ಟು ರೂಪಾಂತರಣ ಕೂಡ ಮಾಡಿಕೊಳ್ಬಹುದು. ನಿಮಗೆ ಬೇಕಿರುವಂತಹ ಜೀವನವನ್ನು ರೂಪಿಸ್ಕೊಳ್ಳೋದಕ್ಕೆ, ಸೃಷ್ಟಿಸ್ಕೊಳ್ಳೋದಕ್ಕೆ, ನಿರ್ಮಿಸ್ಕೊಳ್ಳೋದಕ್ಕೆ ಈ ಆತ್ಮಸಮೃದ್ಧಿ ಯೋಗ ಖಂಡಿತವಾಗ್ಲೂ 100% ಸಹಾಯಕ್ಕೆ ಬರುತ್ತೆ. ಇದೊಂದು ಅತ್ಯದ್ಭುತವಾದ ಮಾರ್ಗದರ್ಶನ. ಹೇಗೆ ನಾವು ಗೂಗಲ್ ಮ್ಯಾಪನ್ನು ಒಂದು ಅಡ್ರೆಸ್, ಲೊಕೇಶನ್ನ ಕಳಿಸ್ಕೊಂಡು ಯಾರಿಗೂ ಕೇಳದೇನೆ ಸೀದಾ ಆ ಅಡ್ರೆಸ್ಗೆ ಹೋಗ್ತೀರಿ, ನ್ಯಾವಿಗೇಷನ್ ಇದ್ದಾಗ ನಿಮಗೆ ಬಹಳ ಸುಲಭ ಆಗುತ್ತೆ. ಅದೇ ಯಾವುದೋ ಒಂದು ಊರಲ್ಲಿ ನೆಟ್ವರ್ಕೇ ಸಿಗೋದಿಲ್ಲ, ನೀವು ಯಾರನ್ನಾದರೂ ಹುಡ್ಕೊಂಡು ಹೋಗ್ಬೇಕಾದ್ರೆ ಕೇಳ್ಕೊಂಡು ಹೋಗಬೇಕಾಗುತ್ತೆ. ಎಲ್ಲೋ ಅಪ್ಪಿತಪ್ಪಿ ಒಂದು ಎಡಕ್ಕೆ ತಿರುಗೋ ಜಾಗದಲ್ಲಿ ಬಲಕ್ಕೋ ಅಥವಾ ಸ್ಟ್ರೈಟ್ಗೆ ಹೋಗ್ಬಿಟ್ರೆ ನಮಗೆ ಆ ಊರು ಸಿಗೋದಿಲ್ಲ, ನಾವು ಅಲೆದಾಡ್ತಾನೆ ಇರ್ತೀರಿ. ಅದೇ ರೀತಿ ಜೀವನ ಕೂಡ ಮಾರ್ಗದರ್ಶನವಿಲ್ಲದೇ ಖಂಡಿತವಾಗ್ಲೂ ಕಣ್ಕಟ್ಟು ಕಾಳಲ್ಲಿ ಬಿಟ್ಟಂಗೆ ಸುತ್ತಾಡ್ತಾನೆ ಇರಬೇಕೆ ಹೊರತು ನಮಗೆ ಸಿಗೋದಿಲ್ಲ. ಈ ಜೀವ ಮತ್ತು ಜೀವನಕ್ಕೆ ನಿಮ್ಮ ಒಂದು ಅಂದುಕೊಂಡಂತಹ ಬದುಕನ್ನು ನಿರ್ಮಿಸ್ಕೊಳ್ಳೋದಕ್ಕೆ ಆತ್ಮಸಮೃದ್ಧಿ ಯೋಗ ಸಂಪೂರ್ಣವಾಗಿ ಸಹಾಯಕ್ಕೆ ಬರ್ತದೆ. ಇದೇ ತಿಂಗಳ ಅಂದರೆ ಫೆಬ್ರವರಿ ತಿಂಗಳ 7ನೇ ತಾರೀಕಿಂದ ಶುರುವಾಗ್ತಾ ಇದೆ ಆನ್ಲೈನ್ ಕ್ಲಾಸ್. ನಿಮ್ಮೆಲ್ಲರಿಗೂ ಒಂದು ಮಾಹಿತಿಯನ್ನು ನೀಡ್ತೀನಿ. ಇದು ಕಟ್ಟಕಡೆಯ ಅಂತಿಮ ಆನ್ಲೈನ್ ತರಗತಿ. ಇನ್ನು ಮೇಲೆ ನಾನು ಇದನ್ನು ಆನ್ಲೈನಲ್ಲಿ ಮಾಡೋದಿಲ್ಲ, ಆಫ್ಲೈನಲ್ಲಿ ಮಾತ್ರ ಮಾಡ್ತೀನಿ. ಆದ್ದರಿಂದ 21 ಅಧ್ಯಯನಗಳನ್ನು ಒಳಗೊಂಡಂಥ ಈ ಒಂದು ಆತ್ಮಸಮೃದ್ಧಿ ಯೋಗಕ್ಕೆ ತಾವೆಲ್ಲರೂ ತಪ್ಪದೆ ಈ ಒಂದು ಕೋರ್ಸ್ಗೆ ಅಟೆಂಡ್ ಆಗಿ, ಆನ್ಲೈನ್ ಶುಲ್ಕ ಏನಿರುತ್ತೋ ಇದಕ್ಕಿಂತ 10 ಪಟ್ಟು ಆಫ್ಲೈನ್ ಶುಲ್ಕ ಇರುತ್ತೆ. ಕಾರಣ ಅದು ರೆಸಿಡೆನ್ಷಿಯಲ್ ಕೋರ್ಸ್, ಖರ್ಚು ವೆಚ್ಚಗಳು ಹೆಚ್ಚಿರೋದ್ರಿಂದ ಆ ರೀತಿ ಆಗುತ್ತೆ. ಈ ಒಂದು ಸುವರ್ಣ ಅವಕಾಶವನ್ನು ತಾವೆಲ್ಲರೂ ತಪ್ಪದೆ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ತಮ್ಮಲ್ಲಿ ಪ್ರಾರ್ಥಿಸ್ಕೊಳ್ತಾ ಇದ್ದೀನಿ. ಸೊ ಐ ಆಮ್ ಇಂಟ್ರೆಸ್ಟೆಡ್ ಇನ್ ASY ಅಂತೇಳಿ ನನ್ನ ವಾಟ್ಸಪ್ ನಂಬರ್ಗೆ ನೀವು ಮೆಸೇಜ್ ಕಳಿಸಿದ್ರೆ ನಾನು ನಿಮಗೆ ಡೀಟೇಲನ್ನು ಕಳಿಸ್ತೀನಿ. ಧನ್ಯವಾದಗಳು. ಶುಭ ಸಂಜೆ.